ಪ್ರಾಣಿಗಳು, ಸಸ್ಯಗಳು, ಶಿಶುಗಳು ಹೇಗೆ ಉತ್ಪತ್ತಿಯಾಗುತ್ತವೆ ಎಂದು ನಿಮಗೆ ತಿಳಿದಿದೆಯೇ? ಚಿಕ್ಕ ಮಕ್ಕಳ ಬಗ್ಗೆ ನಾನ್ ನಿಮ್ಗೆ ಒಂದು ಅದ್ಭುತವಾದ ವಿಷಯವನ್ನ ಹೇಳ್ತೇನೆ. ಜೀವಂತ ಜೀವಿಗಳು ಭೂಮಿಯ ಮೇಲೆ ಅನಿರ್ದಿಷ್ಟ ಅವಧಿಯವರೆಗೆ ಬದುಕಲು ಸಾಧ್ಯವಿಲ್ಲ. ಎಲ್ಲಾ ಜೀವಿಗಳು ಸಂತಾನೋತ್ಪತ್ತಿ ಪ್ರಕ್ರಿಯೆಯಿಂದ ತಮ್ಮ ರೀತಿಯ ಅಥವಾ ಹೊಸ ವ್ಯಕ್ತಿಗಳನ್ನ ಉತ್ಪಾದಿಸಬಹುದು. ಸಂತಾನೋತ್ಪತ್ತಿಯು ಜೀವರೂಪಗಳ ಅನಾವರಣವಾಗಿದೆ ಮತ್ತು ಜಾತಿಗಳ ನಿರಂತರತೆ ಮತ್ತು ಉಳಿವಿನಲ್ಲಿ ಸಹಾಯ ಮಾಡುತ್ತೆ. ನಾನು ಪುಷ್ಪಾ ಮುರುಗೇಶ್ ಕುಳೇದ್. 10ನೇ ತರಗತಿಯ ಜೀವಶಾಸ್ತ್ರದ ಪುನರುತ್ಪಾದನೆ ಪಾಠದಿಂದ ಅಲೈಂಗಿಕ ಮತ್ತು ಸಸ್ಯಕ ಸಂತಾನೋತ್ಪತ್ತಿಯ ವಿಷಯವನ್ನ ಕಲಿಯೋಣ. ಕಲಿಕೆಯ ಫಲಿತಾಂಶಗಳು ಈ ವಿಷಯವನ್ನ ಅಧ್ಯಯನ ಮಾಡಿದ ನಂತರ ನೀವಿದ್ರ ಬಗ್ಗೆ ತಿಳಿತೀರಿ. ಅಲೈಂಗಿಕ ಸಂತಾನೋತ್ಪತ್ತಿ ಮತ್ತು ವಿಧಾನಗಳು, ಸಸ್ಯಕ ಸಂತಾನೋತ್ಪತ್ತಿ ಮತ್ತು ವಿಧಾನಗಳು. ಕೀವರ್ಡ್ಗಳು: ವಿದಳನ, ವಿಘಟನೆ, ಸಸ್ಯಕ ಪ್ರಸರಣ, ಪಾರ್ಥೆನೋಜೆನೆಸಿಸ್, ಕತ್ತರಿಸುವುದು, ಲೇಯರಿಂಗ್, ಕಸಿ ಮಾಡುವಿಕೆ, ಸ್ಟಾಕ್, ಕುಡಿ, ಅಂಗಾಂಶ ಸಂಸ್ಕೃತಿ. ವಿಭಿನ್ನ ಜೀವಿಗಳು ವಿಭಿನ್ನ ರೀತಿಯ ಸಂತಾನೋತ್ಪತ್ತಿಯನ್ನ ಪ್ರದರ್ಶಿಸುತ್ತದೆ. ಸಂತಾನೋತ್ಪತ್ತಿಗೆ ಬೇಕಾದ ಸಮಯವು ಜೀವಿಯಿಂದ ಜೀವಿಗಳಿಗೆ ಬದಲಾಗುತ್ತದೆ. ಈಸ್ಟ್ ಬ್ಯಾಕ್ಟೀರಿಯಾ, ಇಲಿ, ಹಸು, ಆನೆಗಳು ಮತ್ತು ಮನುಷ್ಯರಂತಹ ಜೀವಿಗಳಲ್ಲಿ ಸಂತಾನೋತ್ಪತ್ತಿಯ ಅವಧಿಯಲ್ಲಿ ನಾವು ಹೆಚ್ಚಿನ ವ್ಯತ್ಯಾಸಗಳನ್ನ ಕಾಣ್ತೇವೆ. ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಗಂಡು ಮತ್ತು ಹೆಣ್ಣು ಗ್ಯಾಮೆಟ್ಗಳು ವೀರ್ಯ ಮತ್ತು ಮೊಟ್ಟೆಯ ಒಕ್ಕೂಟದಿಂದ ಸಂತತಿಯನ್ನ ಉತ್ಪಾದಿಸಲಾಗುತ್ತೆ. ಸಂತಾನೋತ್ಪತ್ತಿಯಲ್ಲಿ 3 ವಿಧಗಳಿವೆ: ಸಸ್ಯಕ, ಅಲೈಂಗಿಕ ಮತ್ತು ಲೈಂಗಿಕ ಸಂತಾನೋತ್ಪತ್ತಿ. ಸಂತಾನೋತ್ಪತ್ತಿಯ ಪರಿಕಲ್ಪನೆಯ ನಕ್ಷೆಯನ್ನ ನೋಡೋಣ. ಗ್ಯಾಮೆಟ್ಗಳ ರಚನೆ ಮತ್ತು ಸಮ್ಮಿಳನವಿಲ್ಲದೆ ಒಂದೇ ಪೋಷಕರಿಂದ ಸಂತತಿಯನ್ನ ಉತ್ಪಾದಿಸುವುದನ್ನ ಅಲೈಂಗಿಕ ಸಂತಾನೋತ್ಪತ್ತಿ ಅಂತ ಕರೆಯಲಾಗುತ್ತೆ.
ಇದು ಮೈಟೋಟಿಕ್ ಕೋಶ ವಿಭಜನೆಗಳನ್ನ ಮಾತ್ರ ಒಳಗೊಂಡಿದೆ. ಇದು ಮಿಯೋಸಿಸ್ಗೆ ಸಂಬಂಧಿಸುವುದಿಲ್ಲ. ಅಲೈಂಗಿಕ ಸಂತಾನೋತ್ಪತ್ತಿಯಿಂದ ಉತ್ಪತ್ತಿಯಾಗುವ ಸಂತತಿಯು ಅವರ ಪೋಷಕರ ಒಂದೇ ಮತ್ತು ನಿಖರವಾದ ಪ್ರತಿಗಳಾಗಿವೆ. ಜೀವಿಗಳು ಅನೇಕ ವಿಧಗಳಲ್ಲಿ ಅಲೈಂಗಿಕವಾಗಿ ಸಂತಾನೋತ್ಪತ್ತಿ ಮಾಡಬಹುದು. ವಿದಳನ, ಅಮೀಬಾ, ಪ್ಯಾರಾಮೆಸಿಯಂ ಮತ್ತು ಬ್ಯಾಕ್ಟೀರಿಯಾದಂತಹ ಏಕಕೋಶೀಯ ಜೀವಿಗಳು ಎರಡು ಅಥವಾ ಹೆಚ್ಚಿನ ಸಂತತಿಗಳಾಗಿ ವಿಭಜಿಸುವ ಮೂಲಕ ಸಂತಾನೋತ್ಪತ್ತಿ ಮಾಡುತ್ತವೆ. ಬೈನರಿ ವಿದಳನದಿಂದ ಜೀವಿ ಎರಡು ಭಾಗಗಳಾಗತ್ತೆ. ಹೆಚ್ಚು ಜೀವಕೋಶಗಳು ರೂಪುಗೊಂಡಾಗ ಅದನ್ನ ಬಹುವಿದಳನ ಅಂತ ಕರೆಯಲಾಗುತ್ತೆ. ಮೊಳೆಯೊಡೆಯುವಿಕೆ, ಪೋಷಕನ ಒಂದೇ ಪ್ರತಿಯಾಗಿ ಕಾಣಿಸಿಕೊಳ್ಳುವ ಮೊಗ್ಗು ದೇಹದ ಮೇಲೆ ಬೆಳವಣಿಗೆ ಸಂಭವಿಸುತ್ತದೆ. ಸಂಪೂರ್ಣ ಬೆಳವಣಿಗೆಯ ನಂತರ ಮೊಗ್ಗು ಪೋಷಕರಿಂದ ಬೇರುತ್ತದೆ ಮತ್ತು ಸ್ವತಂತ್ರವಾಗಿ ಬದುಕುತ್ತದೆ. ಉದಾಹರಣೆಗೆ ಈಸ್ಟ್, ಹೈಡ್ರಾದಂತಹ ಜೀವಿಗಳು ಮೊಳಕೆಯೊಡೆಯುವ ಮೂಲಕ ಸಂತಾನೋತ್ಪತ್ತಿಗಾಗಿ ಪುನರುತ್ಪಾದಕ ಕೋಶಗಳನ್ನ ಬಳಸುತ್ತದೆ. ಹೈಡ್ರಾದಲ್ಲಿ ಒಂದು ನಿರ್ದಿಷ್ಟ ಸೈಟ್ನಲ್ಲಿ ಪುನರಾವರ್ತಿತ ಕೋಶ ವಿಭಜನೆಯಿಂದಾಗಿ ಮೊಗ್ಗು ಬೆಳವಣಿಗೆಯಾಗಿ ಬೆಳೆಯುತ್ತದೆ. ಈ ಮೊಗ್ಗುಗಳು ಸಂಪೂರ್ಣವಾಗಿ ಪ್ರಬುದ್ಧವಾದ ನಂತರ ಸ್ವತಂತ್ರ ವ್ಯಕ್ತಿಗಳಾಗಿ ಬೆಳೆಯುತ್ತವೆ ಮತ್ತು ಪೋಷಕ ದೇಹದಿಂದ ಬೇರ್ಪಡುತ್ತದೆ. ವಿಘಟನೆ, ಕೆಲವು ಜೀವಿಗಳು ಪೋಷಕ ಜೀವಿಗಳ ಪ್ರತ್ಯೇಕ ಭಾಗದಿಂದ ಬೆಳೆಯಬಹುದು. ಇದು ದೇಹದ ಯಾವುದೇ ಭಾಗದಿಂದ ಆಗಿರಬಹುದು ಮತ್ತು ಇದನ್ನ ವಿಘಟನೆ ಎಂದು ಕರೆಯಲಾಗುತ್ತೆ. ಕೆಲವು ಚಪ್ಪಟೆ ಹುಳುಗಳು, ಅಚ್ಚುಗಳು, ಕಲ್ಲುಹೂವುಗಳು, ತೀರೋಗೈರ ಇತ್ಯಾದಿಗಳಂತಹ ಸರಳ ಜೀವಿಗಳಲ್ಲಿ ಇದು ಸಂಭವಿಸುತ್ತದೆ. ವಿಘಟನೆಯು ಪಾಚಿ, ಶಿಲೀಂಧ್ರಗಳು ಮತ್ತು ಅನೇಕ ಭೂಮಿ ಸಸ್ಯಗಳಲ್ಲಿ ಸಂತಾನೋತ್ಪತ್ತಿ ಮಾಡುವ ಸಾಮಾನ್ಯ ವಿಧಾನವಾಗಿದೆ. ಪುನರುತ್ಪಾದನೆ, ಅನೇಕ ಜೀವಿಗಳು ತಮ್ಮ ದೇಹದ ಭಾಗಗಳಿಂದ ಹೊಸ ಪ್ರತ್ಯೇಕ ಜೀವಿಗಳನ್ನ ಹುಟ್ಟುಹಾಕಬಹುದು. ವ್ಯಕ್ತಿಗಳನ್ನ ಅನೇಕ ತುಂಡುಗಳಾಗಿ ಕತ್ತರಿಸಲಾಗುತ್ತೆ ಅಥವಾ ಒಡೆಯಲಾಗುತ್ತೆ ಮತ್ತು ಈ ತುಣುಕುಗಳನ್ನ ಪ್ರತ್ಯೇಕ ವ್ಯಕ್ತಿಗಳಾಗಿ ಬೆಳೆಯುತ್ತವೆ. ಇದು ವಿಘಟನೆಯಿಂದ ಇರುತ್ತದೆ, ಆದರೆ ವಿಶೇಷ ಜೀವಕೋಶಗಳಿಗೆ ಪುನರುತ್ಪಾದನೆಯನ್ನ ಕೈಗೊಳ್ಳಲಾಗುತ್ತೆ. ಉದಾಹರಣೆಗೆ
ಪ್ಲಾನೇರಿಯಾವನ್ನ ಯಾವುದೇ ಸಂಖ್ಯೆಯ ತುಂಡುಗಳಾಗಿ ಕತ್ತರಿಸಬಹುದು ಮತ್ತು ಪ್ರತಿ ತುಂಡು ಸಂಪೂರ್ಣ ಜೀವಿಯಾಗಿ ಬೆಳೆಯುತ್ತದೆ. ವಿಶೇಷ ಕೋಶಗಳು ಸಂಖ್ಯೆಯಲ್ಲಿ ಹೆಚ್ಚಾಗುತ್ತವೆ ಮತ್ತು ವಿಭಿನ್ನ ಜೀವಕೋಶಗಳ ಪ್ರಕಾರಗಳು ಮತ್ತು ಅಂಗಾಂಶಗಳಾಗಿ ಬದಲಾಗುತ್ತದೆ. ಆದಾಗ್ಯೂ ಪುನರುತ್ಪಾದನೆಯ ಸಂತಾನೋತ್ಪತ್ತಿಯಂತೆಯೇ ಇರುವುದಿಲ್ಲ, ಏಕೆಂದರೆ ಎಲ್ಲಾ ಜೀವಿಗಳು ಈ ಸಾಮರ್ಥ್ಯವನ್ನ ಹೊಂದಿರುವುದಿಲ್ಲ. ಪಾರ್ಥೆನೋಜೆನೆಸಿಸ್ ಕಲ್ಲಂಗಡಿ, ದ್ರಾಕ್ಷಿ ಇತ್ಯಾದಿ ಬೀಜರಹಿತ ಹಣ್ಣುಗಳನ್ನ ನೀವು ಎಂದಾದ್ರೂ ನೋಡಿದೀರಾ? ಇದು ಸಂತಾನೋತ್ಪತ್ತಿಯ ಪ್ರಕ್ರಿಯೆಯಾಗಿದ್ದು, ಅದು ಲೈಂಗಿಕತೆಯಿಂದ ಅಲೈಂಗಿಕ ಸಂತಾನೋತ್ಪತ್ತಿ ವಿಧಾನಕ್ಕೆ ಬದಲಾವಣೆಯಿಂದ ಸಂಭವಿಸುತ್ತದೆ. ಮತ್ತು ಇದನ್ನ ಪಾರ್ಥೆನೋಜೆನೆಸಿಸ್ ಅಂತ ಕರೆಯಲಾಗುತ್ತೆ. ಈ ಪ್ರಕ್ರಿಯೆಯು ಪ್ರಕೃತಿಯಲ್ಲಿ ಸಂಭವಿಸುತ್ತದೆ ಮತ್ತು ಹೆಚ್ಚು ಅಪೇಕ್ಷಣೀಯ ಗುಣಲಕ್ಷಣಗಳೊಂದಿಗೆ ನಮ್ಮ ಆಯ್ಕೆಯ ಜೀವಿಗಳನ್ನ ಬೆಳೆಯಲು ನಾವು ಈ ಪ್ರಕ್ರಿಯೆಗಳನ್ನ ಬಳಸಿಕೊಂಡಿದ್ದೇವೆ. ಈ ಪ್ರಕ್ರಿಯೆಯಲ್ಲಿ ಸಾಮಾನ್ಯವಾಗಿ ಹೆಣ್ಣು ಗ್ಯಾಮೆಟ್ಗಳು ಫಲೀಕರಣವಿಲ್ಲದೆ ಝೈಗೋಟ್ಗಳಾಗಿ ಬೆಳೆಯುತ್ತವೆ. ಈ ಪ್ರಕ್ರಿಯೆಯು ಇಬ್ಬರೂ ಪೋಷಕರನ್ನ ಒಳಗೊಂಡಿರುತ್ತದೆಯೇ? ಈ ವಿಚಿತ್ರವಾದ ಸಂತಾನೋತ್ಪತ್ತಿ ಜೇನುನೊಣಗಳ, ಇರುವೆಗಳ ಮತ್ತು ಕಣಜಗಳಲ್ಲಿ ಸಂಭವಿಸುತ್ತದೆ. ಫಲವತ್ತಾದ ಮೊಟ್ಟೆಯಿಂದ ಅಥವಾ ಪಾರ್ಥೆನೋಜೆನೆಸಿಸ್ ಮೂಲಕ ಝೈಗೋಟ್ ಬೆಳೆಯಬಹುದು. ಮಿಯೋಸಿಸ್ ಸಂಭವಿಸಿದಾಗ ಪಾರ್ಥೆನೋಕಾರ್ಪಿಕ್ ಝೈಗೋಟ್ ಪುರುಷ ಆಗಿ ಬೆಳೆಯುತ್ತದೆ. ಮತ್ತು ಫಲವತ್ತಾದ ಒಂದು ಹೆಣ್ಣಾಗಿ ಬೆಳವಣಿಗೆಯಾಗುತ್ತೆ. ಬೀಜಕ ರಚನೆ ಸಾಮಾನ್ಯವಾಗಿ ಕೊಳೆತ ಹಣ್ಣುಗಳು, ಬ್ರೆಡ್, ಸ್ಲೈಸ್ಗಳು ಮತ್ತು ಇತರ ಆಹಾರ ಪದಾರ್ಥಗಳ ಮೇಲೆ ಬಿಳಿಯ ಎಳೆಗಳು ಮತ್ತು ಕಪ್ಪು ಬಣ್ಣದ ಪುಡಿಯಂತಹ ಪದಾರ್ಥಗಳು ಕಂಡುಬರುತ್ತದೆ. ರೈಜೋಪಸ್ ಬೀಜಕಗಳು ಎಂಬ ನೂರಾರು ಸೂಕ್ಷ್ಮ ಸಂತಾನೋತ್ಪತ್ತಿ ಘಟಕಗಳನ್ನ ಉತ್ಪಾದಿಸುತ್ತದೆ. ಸ್ಪೋರಾಂಜಿಯಂನ ಸಿಡಿಯುವಿಕೆ ಬೀಜಗಳನ್ನ ಗಾಳಿಯಲ್ಲಿ ಹರಡುತ್ತದೆ. ರೈಜೋಪಸ್, ಮ್ಯೂಕೋರ್ ಇತ್ಯಾದಿಗಳಂತಹ ಹೆಚ್ಚಿನ ಶಿಲೀಂಧ್ರಗಳು, ಬ್ಯಾಕ್ಟೀರಿಯಾಗಳು ಮತ್ತು ಹೂಬಿಡದ ಸಸ್ಯಗಳಾದ ಜರಿಗಿಡಗಳು ಮತ್ತು ಪಾಚಿಗಳು ಬೀಜಕ ರಚನೆಯ ವಿಧಾನದಿಂದ ಸಂತಾನೋತ್ಪತ್ತಿ ಮಾಡುತ್ತವೆ. ಸ್ಪೋರೋಫಿಲ್ ಜರಿಗಿಡಗಳು ಬೀಜಕಗಳನ್ನ ಸಹ ಉತ್ಪತ್ತಿ ಮಾಡುತ್ತವೆ ಮತ್ತು ಜರಿಗಿಡ ಎಲೆಗಳನ್ನ ಸ್ಪೋರೋಫಿಲ್ ಎಂದು ಕರೆಯಲಾಗುತ್ತೆ. ಎಲೆಯ ಕೆಳಗಿನ ಮೇಲ್ಮೈಯಿಂದ ಬೀಜಕಗಳನ್ನ ಹೊಂದಿರುವ ಸ್ಪೋರಾಂಜಿಯಾ ಎಂದು ಕರೆಯಲ್ಪಡುವ ಚುಕ್ಕೆಗಳಂತಹ ರಚನೆಗಳ ಸಮೂಹಗಳು ಕಂಡುಬರುತ್ತವೆ. ಸ್ಪೋರಾಂಜಿಯಾವನ್ನ ಸೂಜಿಯೊಂದಿಗೆ ಮೃದುವಾಗಿ ತೆರೆಯುವ ಮೂಲಕ ಮತ್ತು ವರ್ಧಕ ಮಸೂರವನ್ನ ಬಳಸಿಕೊಂಡು ಬೀಜಗಳನ್ನ ಗಮನಿಸಬಹುದು. ಸಸ್ಯಕ ಪ್ರಸರಣ
ಅನೇಕ ಸಸ್ಯಗಳಲ್ಲಿ ಬೇರು, ಕಾಂಡ ಮತ್ತು ಎಲೆಗಳು ಸೂಕ್ಷ್ಮವಾದ ಪರಿಸ್ಥಿತಿಗಳಲ್ಲಿ ಹೊಸ ಸಸ್ಯಗಳಾಗಿ ಬೆಳೆಯುತ್ತವೆ. ಅನೇಕ ಸಸ್ಯಗಳು ಈ ಸಂತಾನೋತ್ಪತ್ತಿ ವಿಧಾನವನ್ನ ಬಳಸುತ್ತದೆ. ಇದು ಮೈಟೊಟಿಕ್ ವಿಭಜನೆಯನ್ನ ಒಳಗೊಂಡಿರುತ್ತದೆ ಮತ್ತು ಮಗಳು ಸಸ್ಯಗಳು ಮೂಲ ಸಸ್ಯಕ್ಕೆ ತಳೀಯವಾಗಿ ಹೋಲುತ್ತವೆ. ಸಸ್ಯಕ ಪ್ರಸರಣವನ್ನ ಕೃಷಿ ಉದ್ದೇಶಗಳಿಗಾಗಿ ಕಬ್ಬು, ಗುಲಾಬಿಗಳು ಮತ್ತು ದ್ರಾಕ್ಷಿಗಳಂತಹ ಸಸ್ಯಗಳನ್ನ ಬೆಳೆಯಲು ಲೇರಿಂಗ್ ಅಥವಾ ಕಸಿ ಮಾಡುವಿಕೆಯಂತಹ ವಿಧಾನಗಳಲ್ಲಿ ಬಳಸಲಾಗುತ್ತೆ. ಸಸ್ಯಕ ಪ್ರಸರಣದಿಂದ ಬೆಳೆದ ಸಸ್ಯಗಳು ಬೀಜಗಳಿಂದ ಉತ್ಪತ್ತಿಯಾಗುವ ಸಸ್ಯಗಳಿಗಿಂತ ಮುಂಚೆಯೇ ಹೂಗಳನ್ನ ಮತ್ತು ಹಣ್ಣುಗಳನ್ನ ನೀಡುತ್ತವೆ. ಅಂತಹ ವಿಧಾನಗಳು ಬೀಜಗಳನ್ನ ಉತ್ಪಾದಿಸುವ ಸಾಮರ್ಥ್ಯವನ್ನ ಕಳೆದುಕೊಂಡಿರುವ ಬಾಳೆ, ಕಿತ್ತಳೆ, ಗುಲಾಬಿ ಮತ್ತು ಮಲ್ಲಿಗೆಯಂತಹ ಸಸ್ಯಗಳ ಪ್ರಸರಣವನ್ನ ಸಹ ಸಾಧ್ಯವಾಗಿಸುತ್ತದೆ. ಸಸ್ಯಕ ಸಂತಾನೋತ್ಪತ್ತಿ ಎಲೆಗಳ ಮೂಲಕ ನಡೆಯಬಹುದು. ಬ್ರಯೋಫಿಲಂನಲ್ಲಿ ಎಲೆಗಳ ನೋಚ್ಗಳಲ್ಲಿ ಸಣ್ಣ ಸಸ್ಯಗಳು ಬೆಳೆಯುತ್ತವೆ. ಓಟಗಾರರು ಮತ್ತು ಸ್ಟೋಲನ್ಗಳಂತಹ ವೈಮಾನಿಕ ದುರ್ಬಲ ಕಾಂಡಗಳು ನೆಲವನ್ನ ಸ್ಪರ್ಶಿಸುವಾಗ ಸಾಹಸಮಯ ಬೇರುಗಳನ್ನ ರೂಪಿಸುತ್ತೆ. ಮೂಲ ಸಸ್ಯದೊಂದಿಗಿನ ಸಂಪರ್ಕವು ಕಳೆದು ಹೋದಾಗ ಸಾಹಸಮಯ ಬೇರುಗಳೊಂದಿಗೆ ಕಾಂಡದ ಭಾಗವು ಸ್ವತಂತ್ರ ಸಸ್ಯವಾಗಿ ಬೆಳೆಯುತ್ತದೆ. ಕಾಂಡದ ಮೂಲಕ ಹರಡುವ ಕೆಲವು ಉದಾಹರಣೆಗಳೆಂದರೆ ಸ್ಟೋಲನ್ಗಳು, ಬಲ್ಬ್ಗಳು, ಕಾರ್ಮ್ಗಳು, ಟ್ಯೂಬರ್ ಇತ್ಯಾದಿ. ವ್ಯಾಲಿಸ್ನೇರಿಯಾ ಮತ್ತು ಸ್ಟ್ರಾಬೆರಿಗಳನ್ನ ಸ್ಟೋಲೋನ್ಗಳಿಂದ ಪ್ರಚಾರ ಮಾಡಲಾಗುತ್ತೆ. ಬಲ್ಬ್ಗಳ ಮೂಲಕ ಅಲಿಯಂ ಸೀಫಾ ಅಥವಾ ಈರುಳ್ಳಿ, ಕಾರ್ಮ್ಗಳಿಂದ ಕೋಲಾಕಾಸಿಯಾ ಮತ್ತು ಟ್ಯೂಬರ್ನಿಂದ ಆಲೂಗಡ್ಡೆ, ಡೇಲಿಯಾ, ಮೂಲಂಗಿ, ಕ್ಯಾರೆಟ್ ಇತ್ಯಾದಿಗಳ ಬೇರುಗಳು ಹೊಸ ಸಸ್ಯಗಳಾಗಿ ಬೆಳೆಯುತ್ತದೆ. ಕೆಲವು ಸಸ್ಯಗಳಲ್ಲಿ ಹೂವಿನ ಮೊಗ್ಗುಗಳನ್ನ ಬಲ್ಬಿಲ್ ಎಂದು ಕರೆಯಲಾಗುವ ಗೋಳಾಕಾರದ ರಚನೆಗಳಾಗಿ ಮಾರ್ಪಡಿಸಲಾಗುತ್ತೆ. ಇವು ನೆಲದ ಮೇಲೆ ಬಿದ್ದಾಗ ಹೊಸ ಗಿಡಗಳಾಗಿ ಬೆಳೆಯುತ್ತದೆ. ಉದಾಹರಣೆಗೆ ಭೂತಾಳೆ ಕತ್ತರಿಸುವ ಮೂಲಕ ಕೃತಕ ಪ್ರಸರಣ. ಅಸ್ತಿತ್ವದಲ್ಲಿರುವ ಸಸ್ಯದಿಂದ ಮೊಗ್ಗು ಹೊಂದಿರುವ ಮೂಲ ಸಸ್ಯದ ತುಂಡನ್ನ ಕತ್ತರಿಸಿದಾಗ ಕೆಲವು ಸಸ್ಯಗಳು ಪ್ರತ್ಯೇಕವಾಗಿ ಬೆಳೆಯುತ್ತವೆ.
ಈ ಕತ್ತರಿಸುವಿಕೆಯ ಕೆಳಗಿನ ಭಾಗವನ್ನ ತೇವಾಂಶವುಳ್ಳ ಮಣ್ಣಿನಲ್ಲಿ ಹೂಳಲಾಗುತ್ತೆ ಮತ್ತು ಕೆಲವು ದಿನಗಳ ನಂತರ ಕತ್ತರಿಸಿದ ಭಾಗಗಳು ಬೇರುಗಳನ್ನ ಅಭಿವೃದ್ಧಿಪಡಿಸುವ ಮೂಲಕ ಪ್ರತ್ಯೇಕ ಸಸ್ಯವಾಗಿ ಬೆಳೆಯುವ ಮೊಗ್ಗುಗಳನ್ನ ಹೊಂದಿರುತ್ತದೆ. ಉದಾಹರಣೆಗೆ ಗುಲಾಬಿ. ಲೇಯರಿಂಗ್ ಕನಿಷ್ಠ ಒಂದು ನೋಡ್ ಹೊಂದಿರುವ ಸಸ್ಯದ ಶಾಖೆಯು ನೆಲದ ಕಡೆಗೆ ಬಾಗುತ್ತದೆ ಮತ್ತು ಅದರ ಒಂದು ಭಾಗವು ತೇವಾಂಶವುಳ್ಳ ಮಣ್ಣಿನಿಂದ ಮುಚ್ಚಲ್ಪಟ್ಟಿದೆ ಮತ್ತು ಶಾಖೆಯ ತುದಿಯನ್ನು ನೆಲದ ಮೇಲೆ ತೆರೆದಿರುತ್ತೆ. ಸ್ವಲ್ಪ ಸಮಯದ ನಂತರ ಮಣ್ಣಿನಲ್ಲಿ ಸಮಾಧಿ ಮಾಡಿದ ಶಾಖೆಯ ಭಾಗದಿಂದ ಹೊಸ ಬೇರುಗಳು ಬೆಳೆಯುತ್ತವೆ. ನಂತರ ಶಾಖೆಯನ್ನ ಮೂಲ ಸಸ್ಯದಿಂದ ಕತ್ತರಿಸಲಾಗುತ್ತದೆ ಮತ್ತು ಹೊಸ ಸಸ್ಯವಾಗಿ ಬೇರುಗಳನ್ನ ಅಭಿವೃದ್ಧಿಪಡಿಸುತ್ತದೆ. ಉದಾಹರಣೆಗೆ ನೇರಿಯಂ. ಕಸಿ ಮಾಡುವಿಕೆ ಎರಡೂ ಗಿಡಗಳ ಕಾಂಡಗಳು ಒಟ್ಟಿಗೆ ಸೇರಿ ಒಂದೇ ಗಿಡವಾಗಿ ಬೆಳೆಯುತ್ತೆ. ಮಣ್ಣಿಗೆ ಅಂಟಿಕೊಂಡಿರುವ ಸಸ್ಯವನ್ನ ಸ್ಟಾಕ್ ಅಂತ ಕರೆಯಲಾಗುತ್ತೆ ಮತ್ತು ಬೇರುಗಳಿಲ್ಲದೆ ಮತ್ತೊಂದು ಸಸ್ಯದ ಕತ್ತರಿಸಿದ ಕಾಂಡವನ್ನ ಕುಡಿ ಎಂದು ಕರೆಯಲಾಗುತ್ತೆ. ಸ್ಟಾಕ್ ಮತ್ತು ಕುಡಿ ಎರಡನ್ನ ಹುರಿ ಮಾಡಿದ ದಾರದ ಸಹಾಯದಿಂದ ಕಟ್ಟಲಾಗುತ್ತೆ ಮತ್ತು ಪಾಲಿಥಿನ್ ಕವರ್ನಿಂದ ಮುಚ್ಚಲಾಗುತ್ತೆ. ಅಪೇಕ್ಷಣೀಯ ಗುಣಲಕ್ಷಣಗಳೊಂದಿಗೆ ಸಸ್ಯವನ್ನ ಪಡೆಯಲು ಕಸಿ ಮಾಡುವಿಕೆಯನ್ನ ಬಳಸಲಾಗುತ್ತೆ. ವಿವಿಧ ಹೂವುಗಳು ಮತ್ತು ಹಣ್ಣುಗಳ ಸುಧಾರಿತ ಪ್ರಭೇದಗಳನ್ನ ಪ್ರಚಾರ ಮಾಡಲು ಈ ತಂತ್ರವು ತುಂಬಾ ಉಪಯುಕ್ತವಾಗಿದೆ. ಉದಾಹರಣೆಗಳು ಮಾವು, ಸಿಟ್ರಸ್, ಸೇಬು, ಗುಲಾಬಿ. ಕತ್ತರಿಸುವುದು, ಲೇಯರಿಂಗ್ ಮತ್ತು ಕಸಿ ಮಾಡುವುದು ಸಸ್ಯಗಳ ಕೃತಕ ಪ್ರಸರಣಕ್ಕೆ ಸಾಂಪ್ರದಾಯಿಕ ವಿಧಾನಗಳಾಗಿವೆ. ಬಾಳೆಹಣ್ಣು, ಅನಾನಸ್, ಕಿತ್ತಳೆ, ದ್ರಾಕ್ಷಿ, ಗುಲಾಬಿ ಇತ್ಯಾದಿಗಳನ್ನ ಈ ರೀತಿಯಲ್ಲಿ ಉತ್ಪಾದಿಸುವ ಸಸ್ಯಗಳ ಉದಾಹರಣೆಗಳಾಗಿವೆ. ವಾಣಿಜ್ಯ ಉದ್ದೇಶಗಳಿಗಾಗಿ ಅಂಗಾಂಶ ಸಂಸ್ಕೃತಿಯನ್ನು ಒಳಗೊಂಡಿರುವ ಕೃತಕ ಪ್ರಸರಣದ ಆಧುನಿಕ ತಂತ್ರಜ್ಞಾನವನ್ನ ಬಳಸಲಾಗುತ್ತೆ. ಅಂಗಾಂಶ ಕೃಷಿಯಲ್ಲಿ ಹೊಸ ಸಸ್ಯಗಳನ್ನ ಅಂಗಾಂಶವನ್ನ ತೆಗೆದುಹಾಕುವ ಮೂಲಕ ಅಥವಾ ಸಸ್ಯದ ಬೆಳೆಯುತ್ತಿರುವ ತುದಿಯಿಂದ ಜೀವಕೋಶಗಳನ್ನ ಬೇರ್ಪಡಿಸುವ ಮೂಲಕ ಬೆಳೆಯಲಾಗುತ್ತೆ. ಕೋಶಗಳನ್ನ ನಂತರ ಕೃತಕ ಮಾಧ್ಯಮದಲ್ಲಿ ಇರಿಸಲಾಗುತ್ತೆ. ಅಲ್ಲಿ ಅವು ವೇಗವಾಗಿ ವಿಭಜಿಸಿ ಸಣ್ಣ ಗುಂಪಿನ ಜೀವಕೋಶಗಳು ಅಥವಾ ಕ್ಯಾಲಸ್ ಅನ್ನ ರೂಪಿಸುತ್ತೆ. ಕ್ಯಾಲಸ್ ಅನ್ನ ಬೆಳವಣಿಗೆ ಮತ್ತು ವ್ಯತ್ಯಾಸಕ್ಕಾಗಿ ಹಾರ್ಮೋನ್ಗಳನ್ನ ಹೊಂದಿರುವ ಮತ್ತೊಂದು ಮಾಧ್ಯಮಕ್ಕೆ ವರ್ಗಾಯಿಸಲಾಗುತ್ತೆ. ನಂತರ ಸಸ್ಯಗಳನ್ನ ಮಣ್ಣಿನಲ್ಲಿ ಇರಿಸಲಾಗುತ್ತೆ. ಇದರಿಂದ ಅವು ಪ್ರೌಢ ಸಸ್ಯಗಳಾಗಿ ಬೆಳೆಯುತ್ತವೆ. ಅಂಗಾಂಶ ಕೃಷಿಯನ್ನ ಬಳಸಿಕೊಂಡು ರೋಗಮುಕ್ತ ಪರಿಸ್ಥಿತಿಗಳಲ್ಲಿ ಒಬ್ಬ ಪೋಷಕರಿಂದ ಅನೇಕ ಸಸ್ಯಗಳನ್ನ ಬೆಳೆಸಬಹುದು. ಅಲಂಕಾರಿಕ ಸಸ್ಯಗಳನ್ನ ಬೆಳೆಯಲು ಈ ತಂತ್ರವನ್ನ ಸಾಮಾನ್ಯವಾಗಿ ಬಳಸ್ತಾರೆ. ನೆನಪಿಡಬೇಕಾದ ಅಂಶಗಳು: